ಭಾರತ ದೇಶ ಇಡೀ ಪ್ರಪಂಚವನ್ನು ಆರ್ಥಿಕವಾಗಿ ಮುಂದಕ್ಕೆ ನಮ್ಮ ದೇಶ ಸದೃಢವಾಗಿ ಬೆಳೀಬೇಕನ್ನೋದು ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಆಸೆ. ಅವರ ಆಸೆಗಳಂತೆ ಇವತ್ತು ದೇಶ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಪ್ರಧಾನ ಸೇವಕರು, ಪ್ರಧಾನ ಚೌಕಿದಾರರು, ದೇಶದ ಅತ್ಯಂತ ದೇಶಭಕ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಕನಸು. ಅವರ ಕನಸು ನನಸಾಗಬೇಕಾಗಿದೆ. ಇವತ್ತು ಲೋಕಸಭಾ ಚುನಾವಣೆಗಳು ನಮ್ಮ ಮುಂದೆ ಬಂದಿದ್ದಾವೆ. ರಾಜ್ಯದಲ್ಲಿ 18ನೇ ತಾರೀಕು ಮತ್ತು 23ನೇ ತಾರೀಕು ಚುನಾವಣೆ ನಡೀತದೆ. ಈ ಚುನಾವಣೆ ಈ ದೇಶದ ಒಂದು ದಾರಿದೀಪ, ದೇಶ ಮುನ್ನಡೆಯಲು ಇದೊಂದು ದಾರಿದೀಪವಾಗ್ತದೆ. ಹಾಗಾಗಿ ಬಂಧುಗಳೇ, ನಾನು ಈಗಾಗಲೇ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮತ್ತು ದಕ್ಷಿಣ ಭಾರತದ ಉಸ್ತುವಾರಿಯಾಗಿ ಹಲವಾರು ರಾಜ್ಯಗಳ ಪ್ರವಾಸ ಮಾಡಿದ್ದೇನೆ. ಇವತ್ತು ಜನ ಬಯಸಿದ್ದಾರೆ, ಯಾವುದೇ ಹಳ್ಳಿಗೆ ಹೋದರೂ ಯಾವುದೇ ಊರಿಗೆ ಹೋದರೂ ಕೇಳ್ತಾರೆ, ಕಾಂಗ್ರೆಸ್ಸು ನಮಗೆ ಏನೂ ಪ್ರಯೋಜನ ಮಾಡಲಿಲ್ಲ, ನಾವು ಮೋದಿಯವರನ್ನು ಗೆಲ್ಲಿಸ್ತೇವೆ, ಮೋದಿಯವರಿಗಾಗಿ ನಾವು ಕೈ ಜೋಡಿಸ್ತೇವೆ, ಮೋದಿ ಅಂತ ಒಬ್ಬ ನಾಯಕ ಬೇಕಾಗಿದೆ, ಇವತ್ತು ದೇಶ ಪರಿವರ್ತನೆ ಆಗಬೇಕಾಗಿದೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ನಮ್ಮ ದೇಶ ಹೇಗಿತ್ತು ಹೇಗಾಗಿತ್ತು ಅನ್ನೋದನ್ನು ಜನ ನೋಡಿದ್ದೀವಿ. ಇನ್ನು ಪರಿವರ್ತನೆ ಮತ್ತು ದೇಶದ ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ತೇವೆ. ಇವತ್ತು ಸಮಾಜದ ಬದಲಾವಣೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಯವರನ್ನು ನಾವು ಗೆಲ್ಲಿಸ್ತೇವೆ, ಈ ಸಾರಿ ಚುನಾವಣೆಯಲ್ಲಿ ಮತ ಚಲಾಯಿಸ್ತೇವೆ ಅಂತಕ್ಕಂಥ ಮಾತಿರ್ತಾರೆ. ಆದರೆ ಕಾಂಗ್ರೆಸ್ ಅವರು, ನಾನು ಹೇಳ್ತಾ ಇದ್ದೆ, ನಾನು ಇವತ್ತು ರಾಹುಲ್ ಗಾಂಧಿಯವರು ಚೌಕಿದಾರ್ ಚೋರೈ ಅಂತ ಯಾವಾಗ ನೋಡಿದ್ರು ಪ್ರದರ್ಶನ ಮಾಡ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಒಂದು ಛೀಮಾರಿ ಹಾಕಿದೆ, ನೋಟಿಸ್ ಕೊಟ್ಟಿದೆ. ನೀನು ಚೋರ್ ಅಂತ ಹೇಳೋದಕ್ಕೆ ನಿನಗೇನು ಅಧಿಕಾರ ಇದೆ ಅಂತೇಳಿ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಒಂದು ನೋಟಿಸ್ ಕೊಟ್ಟು ಕೂಡಲೇ ಉತ್ತರ ಕೊಡಿ ಅಂತೇಳಿ ಪತ್ರದಲ್ಲಿ ಹೇಳಿದ್ದಾರೆ. ಇವತ್ತು ನಾನು ಬಯಸೋದಿಷ್ಟೇ, ಯಾವುದೇ ವ್ಯಕ್ತಿಯನ್ನು, ಒಬ್ಬ ದೇಶದ ಪ್ರಧಾನಮಂತ್ರಿಯನ್ನು ವಿದೇಶಗಳು ನೋಡ್ತಾ ಇದ್ದಾವೆ, ಒಬ್ಬ ಮಹಾನ್ ಆರ್ಥಿಕ ತಜ್ಞ, ಮಹಾನ್ ಆಡಳಿತಗಾರ, ಮಹಾನ್ ಬದಲಾವಣೆಯ ಅಧಿಕಾರ ಅಂಥವನ್ನ ಚೋರ್ ಅಂತ ಯಾಕೆ ಕರೀತಾರೆ ಅಂತಕ್ಕಂಥ ಒಂದು ಯೋಚನೆಗಳಿದ್ದಾಗ ಇವತ್ತು ಸುಪ್ರೀಂ ಕೋರ್ಟ್ ಅವರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡೋ ರೀತಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದೆ. ಇವತ್ತು ದೇಶ ನಾವು ಕೇಳ್ತಾ ಇದ್ದೇವೆ, ನೀವು ಯಾವತ್ತೂ ಒಳ್ಳೆಯದನ್ನು ಒಳ್ಳೆಯದಂತ ಹೇಳಿ, ನಿಮ್ಮ ಮಾತುಗಳು ನಿಮ್ಮ ಯೋಗ್ಯತೆಗೆ ಸರಿಯಾದದಲ್ಲ ಅಂತ ರಾಹುಲ್ ಗಾಂಧಿಯವ್ರು ನಾನು ಪ್ರಶ್ನೆ ಮಾಡ್ತಾಯಿದ್ದೆ. ನಾನು ಸುಮಾರು ಟಿ ವಿ ಚಾನಲ್ಗಳಲ್ಲೂ ಈ ವಿಚಾರ ಪ್ರಸ್ತಾಪ ಮಾಡ್ತಾಯಿದ್ದೆ. ಯಾವುದೇ ಕೋರ್ಟಲ್ಲಿ ಶಿಕ್ಷೆ ಆಗದೆ ಇರ್ತಕ್ಕಂಥ ವ್ಯಕ್ತಿಯನ್ನು, ಒಬ್ಬ ವ್ಯಕ್ತಿನ ನೀನು ಕಳ್ಳ ಅಂತ ಹೇಳ್ತಕ್ಕಂಥದ್ದಕ್ಕೆ ನಿನಗೆ ಯಾರು ಅಧಿಕಾರ ಕೊಟ್ಟರು? ಸಂವಿಧಾನಬದ್ಧವಾಗಿ ನೀನು ಮಾತಾಡಬೇಕಾದಂಥ ಮಾತುಗಳ ಮೇಲೆ ಇಡ್ತಾ ಇರಲಿ. ಇದನ್ನು ಬಿಟ್ಟು ರಾಹುಲ್ ಗಾಂಧಿಯವರೇ, ನಿಮ್ಮ ನಾಟಕಗಳನ್ನು ಬಿಡಿ, ನಿಮ್ಮ ಆಟ ಹುಡುಗಾಟವನ್ನು ಬಿಡಿ. ನೀವು ದೇಶದಲ್ಲಿ ಒಳ್ಳೆಯ ಕೆಲಸ ಮಾಡಿ, ನಿಮಗೂ ಜನ ಬೆಂಬಲಿಸ್ತಾರೆ. ಆದರೆ ಈ 60 ವರ್ಷಗಳ ಕಾಲ ನಿರಂತರವಾಗಿ ದೇಶವನ್ನು ಶೋಷಣೆ ಮಾಡಿದ್ದೀರಾ. ದೇಶದಲ್ಲಿರ್ತಕ್ಕಂಥ ಆರ್ಥಿಕ ಸಂಪತ್ತನ್ನು ಹೊರದೇಶಗಳಲ್ಲಿ ನೀವು ಬಚ್ಚಿಟ್ಟಿದ್ದೀರಿ. ಇವತ್ತು ಹೊರದೇಶದಿಂದ ಬಂದಂಥ ಹಲವಾರು ವ್ಯಕ್ತಿಗಳು ದೇಶವನ್ನು ಕೊಳ್ಳೆ ಹೊಡೆದು ಹೋಗಿದ್ದರು. ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ತಾವು ಇವತ್ತು ಈ ದೇಶವನ್ನು ಯಾವ ರೀತಿ ಅಧೋಗತಿಗೆ ತೊಗೊಂಡೋಗಿದ್ದೀರಿ ಅಂತಕ್ಕಂಥದಕ್ಕೆ ಸಾಕ್ಷಿ. 10 ವರ್ಷ ಆಡಳಿತ ಮಾಡಿದಂಥ ನಿಮ್ಮ ಪಕ್ಷ ತೀರಾ ಕಳಪೆ ಅಭ್ಯರ್ಥಿಗಳ ಗೆಲ್ಲಿಸ್ಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ವಿರೋಧ ಪಕ್ಷ ಸ್ಥಾನಕ್ಕೂ ಅರ್ಹತೆ ಇದೆ ಅಂತಕ್ಕಂಥ ಒಂದು ಪಾರ್ಟಿಯಾಗಿ ನಿಂತಿದೆ. ಹಾಗಾಗಿ ನಾನು ಇವತ್ತು ನರೇಂದ್ರ ಮೋದಿಯವರನ್ನು ನಾನು ತುಂಬ ಪ್ರೀತಿಯಿಂದ, ನಾನೊಬ್ಬನ ಬಯಕೆ ಅಲ್ಲ, ಲಕ್ಷಾಂತರ ಕೋಟ್ಯಾಂತರ ಜನರ ಬಯಕೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಗಳನ್ನು ಸ್ಪಂದಿಸಿದ್ದಾರೆ. ಇವತ್ತು ಬಡತನದಲ್ಲಿರ್ತಕ್ಕಂಥ ನೋವನ್ನು ಅನುಭವಿಸ್ತಕ್ಕಂಥ ಎಲ್ಲ ಸಮಾಜಕ್ಕೂ ಒಂದು ಒಳ್ಳೆಯ ಉತ್ತರ ಕೊಟ್ಟಿದ್ದಾರೆ. ಆಮೇಲೆ ಮೇಲ್ವರ್ಗದವರಿಗೆ 10% ಮೀಸಲಾತಿಯನ್ನು ಕೊಡಬೇಕು, ಅಲ್ಲಿರ್ತಕ್ಕಂಥ ಬಡವರಿಗೂ ಅವಕಾಶ ಸಿಗಬೇಕು ಅಂತಕ್ಕಂಥ ಒಂದು ಬಯಕೆಯನ್ನಿಟ್ಟು ಪಾರ್ಲಿಮೆಂಟಲ್ಲಿ ಇಟ್ಟಾಗ ಭಾಳ ಜನ ಗೇಲಿ ಮಾಡಿದ್ರು. ಇದೆಲ್ಲ ಆಗೋ ಮತ್ತಲ್ಲ, ರಾಜಕೀಯದ ಗಿಮಿಕ್ಕಿದು, ಚುನಾವಣೆ ಗಿಮಿಕ್ ಅಂತ. ಪಾರ್ಲಿಮೆಂಟಲ್ಲಿ ಇಟ್ಟಂಥ ಒಂದೇ ವಾರದಲ್ಲಿ ಆ ವಿಧೇಯಕವನ್ನು ಮಂಡಿಸಿ ಅದನ್ನು ಪಾಸ್ ಮಾಡಿ ರಾಷ್ಟ್ರಪತಿಯಿಂದ ಅಂಕಿತ ಪಡೆದು ಈಗಾಗಲೇ ಗುಜರಾತ್ನಲ್ಲಿ ಚಲಾವಣೆಗೂ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಅದು ಚಲಾವಣೆಗೆ ಬರ್ತದೆ. ನಾನು ಕೇಳೋದಿಷ್ಟೇ, ಕೆಲವು ದಲಿತ ಅಮಾಯಕರನ್ನು ಎತ್ಕಟ್ಟಿದ್ದೀರಿ. ನೀವು ಏನು ಎತ್ಕಟ್ಟಿದ್ದೀರಿ ಇವತ್ತು ಹೇಳ್ತೀರಿ. ನೀವು ಒಂದು ಕಡೆ ಏನು ಹೇಳ್ತೀರಿ, ಇವತ್ತು ದಲಿತರ ಮೀಸಲಾತಿಯನ್ನು ಕಿತ್ಕೊಂಡಿದ್ದಾರೆ, ಪರಿಶಿಷ್ಟ ಜಾತಿಗೆ ಸಿಗೋ ಮೀಸಲಾತಿ ಕಿತ್ಕೊಂಡಿದ್ದಾರೆ, ಅಮಾಯಕರನ್ನ ನೀವು ಯಾಮಾರಿಸ್ತಾ ಇದ್ದೀರಿ. 50% ಮೀಸಲಾತಿಗೆ ಹಾಲಿ ಇದೆ, ಅದರಲ್ಲಿ 15% ಮತ್ತು 3% ಶೆಡ್ಯೂಲ್ ಕಾಸ್ಟು ಮತ್ತು ಶೆಡ್ಯೂಲ್ ಟ್ರೈಬ್ನವರಿಗೆ ಮೀಸಲಾತಿ ಸಿಕ್ಕಿದೆ. ಇನ್ನೂ 30% ಹಿಂದುಳಿದ ವರ್ಗಗಳಿಗೂ ಸಿಕ್ಕಿದೆ. ನೀವು ಅವನ್ನೆಲ್ಲ ಯಾಮಾರ್ಸೋಕ್ಕಾಗಲ್ಲ ಅಂತೇಳಿ ನೋಡಿ ಇದ್ದಾರೆ. ಇವತ್ತು ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ, ಇವತ್ತು ಅವ್ರಿಗೆ ಅನ್ಯಾಯ ಆಗಿದೆ ಅಂತ ಭಾಳ ಜನ ನನ್ನ ಜೊತೆ ಮಾತಾಡುವಾಗ ಪ್ರಶ್ನೆಗಳನ್ನು ಮಾಡ್ತಾರೆ. ನೋಡಿ, ಇವತ್ತು ಚುನಾವಣೆಯಲ್ಲಿ, ಇವತ್ತು ಮುಂದಿನ ದಿನಗಳಲ್ಲಿ
ನರೇಂದ್ರ ಮೋದಿಯವರು ಸಂಪೂರ್ಣ ಮೀಸಲಾತಿ ಕಿತ್ತಾಕ್ಬಿಡ್ತಾರೆ. ಇವತ್ತು ಪರಿಶಿಷ್ಟ ಜಾತಿಗೆ ಸಿಗಬೇಕಾದಂಥ ಮೀಸಲಾತಿ ಹೋಗ್ತಾ ಇದೆ, ಸಾಮಾನ್ಯ ಜನರಿಗೆ ಮೀಸಲಾತಿ ಕೊಟ್ಬಿಟ್ರು ಅಂತ. ಇದು ಏನೂ ಆಗಿಲ್ಲ. ಮೇಲ್ವರ್ಗದ 50% ಮೀಸಲಾತಿನಲ್ಲಿ ಅದರಲ್ಲೂ ಮೇಲ್ವರ್ಗದ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಬಡವರಿಗೆ ಸಿಗಬೇಕು. ನಾನು ನರೇಂದ್ರ ಮೋದಿಯವರಲ್ಲಿ ಮನವಿ ಮಾಡಿದ್ದೇನೆ. ಇವತ್ತು ಆರ್ಥಿಕ ಮಿತಿ 8 ಲಕ್ಷ ಇಟ್ಟಿದ್ದೀರಿ, ಕಡಿಮೆ ಮಾಡಿ 2 ಲಕ್ಷಕ್ಕೆ ಇಳಿಸಿ. 8 ಲಕ್ಷ ಅಂತಂದರೆ 65,000 ರೂಪಾಯಿ ಸಂಬಳ ತಗೊಳ್ತಕ್ಕಂಥ ಕ್ಲಾಸ್ ಒನ್ ಅಧಿಕಾರಿಗಳು ಅವರ ಮಕ್ಕಳಿಗೆ ಮೀಸಲಾತಿನೆಲ್ಲ ಅವಕಾಶ ಕೊಡಿಸ್ಬೋದು. ಈ ಅವಕಾಶ ತಾವು ಹೋಗಬೇಕು. ಹಾಗಾಗಿ 2 ಲಕ್ಷಕ್ಕೆ ಇಳಿಸ್ಬೇಕು, ಆದಾಯ ಮಿತಿ ನಿಲ್ಲಿಸಬೇಕು. ಮತ್ತು ಹಿಂದುಳಿದ ವರ್ಗಗಳ ಆದಾಯ ಮಿತಿನೂ 8 ಲಕ್ಷ ಇದೆ. ಆ ಕೆನೆ ಪದರದ ಆದಾಯದ ಮಿತಿ 2 ಲಕ್ಷ ಇಳಿಸ್ಬೇಕು ಅಂತಕ್ಕಂಥ ಒತ್ತಾಯ ನಾನು ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಮನವಿಯನ್ನು ಮಾಡಿ ಮೋದಿಯವರೆಗೂ ಪತ್ರ ಬರೆದಿದ್ದೇನೆ. ಇದು ಮುಂದಿನ ಚುನಾವಣೆಗಳ ನಂತರ ಹೊಸ ಸರ್ಕಾರ ಬಂದ ಮೇಲೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇಲ್ಲಾಂದರೆ ಮತ್ತೊಂದು ಸರಿ ನಾನು ಮನವಿ ಮಾಡ್ತೇನೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಯಾರು ಮತ ಚಲಾಯಿಸೋದನ್ನು ಮರಿಬೇಡಿ. ಮತ ಚಲಾಯಿಸಿ, ನಿಮ್ಮ ಹಕ್ಕದು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ನಿಮ್ಮ ಒಂದು ಅಮೂಲ್ಯವಾದ ಹಕ್ಕು. ಇದನ್ನು ಬಳಕೆ ಮಾಡಿ ಅದರಲ್ಲಿ ಒಳ್ಳೆಯ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಗೆಲ್ಲಿಸಿ. ಎಲ್ಲೋ ಹಣಕ್ಕೋ ಅಥವಾ ಯಾವುದೋ ಒಂದು ವ್ಯಕ್ತಿಗಳಿಗೆ ಮುಲಾಜಿಗೆ ಸಿಕ್ಕಾಕೊಂಡು ನೀವು ಮತ ಚಲಾಯಿಸಬೇಡಿ. ದಯಮಾಡಿ ಈ ಚುನಾವಣೆ ಭಾಳ ಪವಿತ್ರವಾದ ಚುನಾವಣೆ. ಈ ಪವಿತ್ರವಾದ ಚುನಾವಣೆಯಲ್ಲಿ ನರೇಂದ್ರ ಮೋದಿಯನ್ನು ಗೆಲ್ಲಿಸ್ತಕ್ಕಂಥದ್ದು ತಾವು ಮಾಡಿ ಅಂತ ಈ ಸಂದರ್ಭ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಚುನಾವಣೆಯಲ್ಲಿ ತಾವು ಮತ ಚಲಾಯಿಸೋದ್ರ ಮುಖಾಂತರವಾಗಿ ಬಡತನದಲ್ಲಿರ್ತಕ್ಕಂಥ ಬಡವರು ಇವತ್ತು ಸಮಾಜದ ಮೇಲ್ಮುಖವಾಗಿ ಬೆಳಿಬೇಕಾಗ್ತಕ್ಕಂಥ ಆಶಯಗಳಿಗೆ ನರೇಂದ್ರ ಮೋದಿಯವರು ಬೆಂಬಲ ಕೊಡ್ತಾರೆ. ನಮ್ಮ ಗುರುತು ಕಮಲದ ಗುರುತು. ಈ ಕಮಲದ ಗುರುತು ನಮ್ಮ ರಾಜ್ಯದಲ್ಲಿ ಚುನಾವಣೆ 18 ಮತ್ತು 23ನೇ ತಾರೀಕು ನಡೀತದೆ. ಈ ಚುನಾವಣೆಗೆ ಮತವನ್ನು 100ಕ್ಕೆ 100 ಭಾಗ ಚಲಾಯಿಸಬೇಕು. ನರೇಂದ್ರ ಮೋದಿಯವರು ಕೈ ಬಲಪಡಿಸಬೇಕು ಅಂತ ಹೇಳಿ ನಾನು ಮಾತನ್ನು